ಇವತ್ತು ನಟ ರಣವೀರ್ ಸಿಂಗ್ ಕೇಸು ಇತ್ಯರ್ಥ ಆಗಿದೆ. ಅವರು ಕ್ಷಮಾಪಣೆ ಕೇಳಿ ಒಂದು ಅಫಿಡವಿಟ್ ಹಾಕಿದ್ದಾರೆ. ಆ ಅಫಿಡವಿಟ್ ಮೇಲೆ ಆರ್ಗ್ಯುಮೆಂಟ್ ಆಯಿತು. ಅಫಿಡವಿಟಲ್ಲಿ ಪೇಜ್ ನಂಬರ್ 1 ಕೊನೆ ಪೇರದಲ್ಲಿ ಇಂಗ್ಲೀಷಲ್ಲಿ ಡ್ಯೂ ಕೋರ್ಸ್ ಅಂತ ಇದೆ. ಡ್ಯೂ ಕೋರ್ಸ್ ಏನೋ ವಿ ವಿಲ್ ವಿಸಿಟ್ ಚಾಮುಂಡಿ ಟೆಂಪಲ್ ಅಂತ ಇದೆ. ಡ್ಯೂ ಕೋರ್ಸ್ ಅಂತಂದರೆ ಸದ್ಯದಲ್ಲೇ ಅಂತ. ಅದನ್ನು ನಾವು ಆರ್ಗ್ಯುಮೆಂಟ್ ಮಾಡ್ದೋ. ಸದ್ಯದಲ್ಲಿ ಅಂದರೆ ಏನರ್ಥ? 15 ದಿನನ, 30 ದಿನನ, 40 ದಿನನ, 1 ವರ್ಷನ, 10 ವರ್ಷನ ಅಂತ. ಅದಕ್ಕೆ ಅವ್ರ ಕಡೆ ಅಡ್ವೊಕೇಟ್ ಬಂದು ಹೇಳಿದ್ರು ಏನಂತ, ಭದ್ರತೆಯ ಕಾರಣದಿಂದಾಗಿ ಅದನ್ನು ಹೇಳೋಕ್ಕೆ ಬರ್ತಾಯಿಲ್ಲ ನಮಗೆ. ಏಕೆಂದರೆ ದುರಂಧರ್ 1, 2 ಬಂದ ಮೇಲೆ ಸ್ವಲ್ಪ ಭದ್ರತೆ ಕೊರತೆ ಇದೆ, ಏನು ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳೋದು, ಕರ್ನಾಟಕ ಪೊಲೀಸ್ ಮೇಲೆ ನಮಗೆ ನಂಬಿಕೆ ಇದೆ, ಕರ್ನಾಟಕ ಪೊಲೀಸ್ ಎಲ್ಲ ಭದ್ರತೆ ಕೊಡ್ತಾರೆ ಅವ್ರು ಬಂದರೆ ಅಂಥೇಳಿ. ಅದಕ್ಕೆ ಸಾಹೇಬರು ಏನು ಕರ್ನಾಟಕ ಪೊಲೀಸ್ ಬಗ್ಗೆ ಎಲ್ಲ ಗೊತ್ತಿದೆ, ಡೈಲಿ ನೋಡ್ತಾ ಇದ್ದೀವಿ ಬಿಡಪ್ಪ ಅಂತ ಹೇಳಿದ್ರು. ಸರಿ, ಈಗ ಹಾಕಿದ್ದಾರೆ. ಅದರಿಂದ ಅವ್ರು ಕ್ಷಮೆ ಯಾಚನೆ ಮಾಡಿದ್ದಾರೆ. ಅವರು ಸದ್ಯದಲ್ಲೇ ಬಂದು ಅದನ್ನ ಆರ್ಡರ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಅಫಿಡವಿಟ್ ಮೇಲೆ. ಸೊ ಇಷ್ಟಾಗಿದೆ. ಮತ್ತು ಏನಪ್ಪ ಕ್ಷಮೆ ಯಾಚನೆ ಯಾಕೆ ಎಕ್ಸೆಪ್ಟ್ ಮಾಡ್ಕೊಂಡಿರೋದಾ? ಕ್ಷಮೆ ಇಲ್ಲದ ಧರ್ಮ ಯಾವುದಯ್ಯ? ಕ್ಷಮೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಪಕ್ಷಿಗಳೆಲ್ಲರಲ್ಲಿಯೂ. ಕ್ಷಮೆಯೇ ಧರ್ಮದ ಮೂಲವಯ್ಯ. ಅವರು ಕ್ಷಮೆ ಕೇಳಿದ್ದಾನೆ, ಇನ್ನು ಅದಕ್ಕಿಂತ ಬೇರೆ ನಾವು ಇನ್ಯಾವ ಪನಿಷ್ಮೆಂಟು ಏನು? ಒಬ್ಬ ಕ್ಷಮಾರ್ಪಣೆ ಕೇಳಿದ ಮೇಲೆ ಅದಕ್ಕೆ ನಾವು ಬದ್ಧರಾಗೋದು ಒಳ್ಳೆಯದು ಅಂತ ಅನಿಸುತ್ತೆ. ಬಂದು ಚಾಮುಂಡಿ ದೇವಿನ ಕ್ಷಮಾಪಣೆ ಕೇಳ್ತೀನಿ, ಬಂದು ವಿಸಿಟ್ ಮಾಡಿ ಅಂತ ಹೇಳೋನು. ಇನ್ನು ಇದ್ರ ಮೇಲೆ ನಾವು ಇನ್ನೇನು ಅವನ್ನ ಹಿಡ್ಕೊಂಡು ಏನಲ್ಲಿ ಸುಮ್ಮನೆ ಅನ್ವಾಂಟೆಡ್ ಆಗಿ ಎಳಿತಾ ಇರೋದು ಕೇಸ ಕರೆಕ್ಟಾ? ಅಷ್ಟೇ. ಕೋರ್ಟಲ್ಲಿ ಇದು ಆರ್ಡರ್ ಮಾಡ್ತಾರೆ ಅಷ್ಟೇ. ಕೇಸ್ ಇತ್ಯರ್ಥ ಆಗಿದೆ, ಆರ್ಡರ್ ಮಾಡ್ತಾರೆ. ಇವತ್ತು ನಟ ರಣವೀರ್ ಸಿಂಗ್ ಕೇಸು ಇತ್ಯರ್ಥ ಆಗಿದೆ. ಅವರು ಕ್ಷಮಾಪಣೆ ಕೇಳಿ ಒಂದು ಅಫಿಡವಿಟ್ ಹಾಕಿದ್ದಾರೆ. ಆ ಅಫಿಡವಿಟ್ ಮೇಲೆ ಆರ್ಗ್ಯುಮೆಂಟ್ ಆಯಿತು. ಅಫಿಡವಿಟಲ್ಲಿ ಪೇಜ್ ನಂಬರ್ 1 ಕೊನೆ ಪೇರದಲ್ಲಿ ಇಂಗ್ಲೀಷಲ್ಲಿ ಡ್ಯೂ ಕೋರ್ಸ್ ಅಂತ ಇದೆ. ಡ್ಯೂ ಕೋರ್ಸ್ ಏನೋ ವಿ ವಿಲ್ ವಿಸಿಟ್ ಚಾಮುಂಡಿ ಟೆಂಪಲ್ ಅಂತ ಇದೆ. ಡ್ಯೂ ಕೋರ್ಸ್ ಅಂತಂದರೆ ಸದ್ಯದಲ್ಲೇ ಅಂತ. ಅದನ್ನು ನಾವು ಆರ್ಗ್ಯುಮೆಂಟ್ ಮಾಡ್ದೋ. ಸದ್ಯದಲ್ಲಿ ಅಂದರೆ ಏನರ್ಥ? 15 ದಿನನ, 30 ದಿನನ, 40 ದಿನನ, 1 ವರ್ಷನ, 10 ವರ್ಷನ ಅಂತ. ಅದಕ್ಕೆ ಅವ್ರ ಕಡೆ ಅಡ್ವೊಕೇಟ್ ಬಂದು ಹೇಳಿದ್ರು ಏನಂತ, ಭದ್ರತೆಯ ಕಾರಣದಿಂದಾಗಿ ಅದನ್ನು ಹೇಳೋಕ್ಕೆ ಬರ್ತಾಯಿಲ್ಲ ನಮಗೆ. ಏಕೆಂದರೆ ದುರಂಧರ್ 1, 2 ಬಂದ ಮೇಲೆ ಸ್ವಲ್ಪ ಭದ್ರತೆ ಕೊರತೆ ಇದೆ, ಏನು ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳೋದು, ಕರ್ನಾಟಕ ಪೊಲೀಸ್ ಮೇಲೆ ನಮಗೆ ನಂಬಿಕೆ ಇದೆ, ಕರ್ನಾಟಕ ಪೊಲೀಸ್ ಎಲ್ಲ ಭದ್ರತೆ ಕೊಡ್ತಾರೆ ಅವ್ರು ಬಂದರೆ ಅಂಥೇಳಿ. ಅದಕ್ಕೆ ಸಾಹೇಬರು ಏನು ಕರ್ನಾಟಕ ಪೊಲೀಸ್ ಬಗ್ಗೆ ಎಲ್ಲ ಗೊತ್ತಿದೆ, ಡೈಲಿ ನೋಡ್ತಾ ಇದ್ದೀವಿ ಬಿಡಪ್ಪ ಅಂತ ಹೇಳಿದ್ರು. ಸರಿ, ಈಗ ಹಾಕಿದ್ದಾರೆ. ಅದರಿಂದ ಅವ್ರು ಕ್ಷಮೆ ಯಾಚನೆ ಮಾಡಿದ್ದಾರೆ. ಅವರು ಸದ್ಯದಲ್ಲೇ ಬಂದು ಅದನ್ನ ಆರ್ಡರ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಅಫಿಡವಿಟ್ ಮೇಲೆ. ಸೊ ಇಷ್ಟಾಗಿದೆ. ಮತ್ತು ಏನಪ್ಪ ಕ್ಷಮೆ ಯಾಚನೆ ಯಾಕೆ ಎಕ್ಸೆಪ್ಟ್ ಮಾಡ್ಕೊಂಡಿರೋದಾ? ಕ್ಷಮೆ ಇಲ್ಲದ ಧರ್ಮ ಯಾವುದಯ್ಯ? ಕ್ಷಮೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಪಕ್ಷಿಗಳೆಲ್ಲರಲ್ಲಿಯೂ. ಕ್ಷಮೆಯೇ ಧರ್ಮದ ಮೂಲವಯ್ಯ. ಅವರು ಕ್ಷಮೆ ಕೇಳಿದ್ದಾನೆ, ಇನ್ನು ಅದಕ್ಕಿಂತ ಬೇರೆ ನಾವು ಇನ್ಯಾವ ಪನಿಷ್ಮೆಂಟು ಏನು? ಒಬ್ಬ ಕ್ಷಮಾರ್ಪಣೆ ಕೇಳಿದ ಮೇಲೆ ಅದಕ್ಕೆ ನಾವು ಬದ್ಧರಾಗೋದು ಒಳ್ಳೆಯದು ಅಂತ ಅನಿಸುತ್ತೆ. ಬಂದು ಚಾಮುಂಡಿ ದೇವಿನ ಕ್ಷಮಾಪಣೆ ಕೇಳ್ತೀನಿ, ಬಂದು ವಿಸಿಟ್ ಮಾಡಿ ಅಂತ ಹೇಳೋನು. ಇನ್ನು ಇದ್ರ ಮೇಲೆ ನಾವು ಇನ್ನೇನು ಅವನ್ನ ಹಿಡ್ಕೊಂಡು ಏನಲ್ಲಿ ಸುಮ್ಮನೆ ಅನ್ವಾಂಟೆಡ್ ಆಗಿ ಎಳಿತಾ ಇರೋದು ಕೇಸ ಕರೆಕ್ಟಾ? ಅಷ್ಟೇ. ಕೋರ್ಟಲ್ಲಿ ಇದು ಆರ್ಡರ್ ಮಾಡ್ತಾರೆ ಅಷ್ಟೇ. ಕೇಸ್ ಇತ್ಯರ್ಥ ಆಗಿದೆ, ಆರ್ಡರ್ ಮಾಡ್ತಾರೆ. ಆಯಿತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.